बोलो भारत माता की ಬಂಧುಗಳೇ ಆಯ್ತು ಎಲ್ಲರಿಗೂ ನಮಸ್ಕಾರ ಎದ್ದಿದ್ದೀರಾ ಸ್ವಲ್ಪ ಶಾಂತಿ ಇರಬೇಕು ಸುಮ್ಮನೆ ಆಯ್ತು ಏನು ಮಾತಾಡ್ತೀನಿ ಕೇಳಿ ಕರ್ನಾಟಕ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ ಮಿತ್ರರಾದಂತ ಸಹೋದ್ಯೋಗಿಗಳಂತ ಈಶ್ವರ್ ಖಂಡ್ರೆ ಅವರೇ ಹಿರಿಯ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರೇ ಬೋಸರಾಜ್ ರವರೇ ಸುಧಾಕರ್ ಅವರೇ ರೆಹಮಾನ್ ಖಾನ್ ರವರೇ ನಮ್ಮ ಸಂಸತ್ ಸದಸ್ಯರಂತ ಸಾಗರ್ ಖಂಡ್ರೆ ಅವರೇ ನಮ್ಮ ಪಕ್ಷದ ಹಿರಿಯ ಮುಖಂಡರಾದಂಥ ಮಾಜಿ ಸಚಿವರಂತ ರಾಜಶೇಖರ್ ಪಾಟೀಲ್ ರವರೇ ಅಭಿ ಸೈಡ್ ತಗೊಳ್ಳೋದು ಬೆಟರ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರ ಚಿಂತೆ ಯಾಕೆ ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು ಹೌದಾ ಹೇಗೆ ಬಾಸ್ ವಾಲಾ ಬಿ ದ ಬಾಸ್ ಶಾಸಕರಾದಂತ ಅಶೋಕ್ ಕಿನಿ ಅವರೇ ಸುಮ್ನಿರು ವಿಧಾನ ಪರಿಷತ್ತಿನ ಸದಸ್ಯರಾದಂತ ಭೀಮರಾವ್ ಪಾಟೀಲ್ ಅವರೇ ಚಂದ್ರಶೇಖರ್ ಪಾಟೀಲ್ ಅವರೇ ಜಿಲ್ಲಾ ಅಧ್ಯಕ್ಷರಾದಂತ ಜಾಬ್ ಶೆಟ್ರೆ ಅರವಿಂದ್ ಅರಳಿ ಅವರೇ ಮಾಜಿ ಶಾಸಕರಾದಂಥ ವಿಜಯ್ ಸಿಂಗ್ ರವರೇ ಭೀಮರಾವ್ ಸಿಂಧೇರವರೇ ಮಾಲಾ ನಾರಾಯಣ್ ರವರೇ ಎಲ್ಲ ಜಿಲ್ಲೆಯ ಎಲ್ಲ ಹಿರಿಯ ಅಧಿಕಾರಿಗಳೇ ನಮ್ಮ ನಗರಸಭೆ ಪಂಚಾಯಿತಿ ಹಾಗೂ ಎಲ್ಲ ಹಿರಿಯ ಮುಖಂಡರುಗಳೇ ಕಾರ್ಯಕರ್ತರೇ ಬಂಧು ಭಗಿನಿಯರೇ ನಮ್ಮ ಈಶ್ವರ್ ಖಂಡ್ರೆ ಅವರು ಮತ್ತು ರಹೀಂ ಖಾನ್ ರವರು ಕುಟ್ಟಿ 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 ನನಗೇನಿಲ್ದಾಗ ಮಾಡಿಬಿಟ್ರು ಈಶ್ವರ್ ಖಂಡ್ರೆ ಅವರು ಹೇಳ್ದಂಗೆ ಇದೊಂದು ಐತಿಹಾಸಿಕವಾದಂಥ ದಿನ ನನಗೆ ಈ ಜಿಲ್ಲೆ ಮೇಲೆ ಅಪಾರವಾದಂಥ ವಿಶ್ವಾಸ ಇತ್ತು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕನಿಷ್ಠ 5 ಸೀಟಾರು ನಮಗೆ ಗೆದ್ದೇ ಗೆಲ್ತೀವಿ ಅನ್ನೋ ಆತ್ಮವಿಶ್ವಾಸ ನನಗಿತ್ತು ಆದರೆ ಕಾರಣಾಂತರದಿಂದ ಇಬ್ಬರು ಮಾತ್ರ ಗೆದ್ರಿ ಇಬ್ಬರನ್ನು ಕೂಡ ನಮ್ಮ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಬ್ಬರನ್ನು ಕೂಡ ಮಂತ್ರಿ ಮಾಡಬೇಕು ಅಂತೇಳಿ ನಾವೆಲ್ಲ ತೀರ್ಮಾನ ಮಾಡಿ ಇಬ್ಬರಿಗೂ ಅಧಿಕಾರವನ್ನ ಕೊಟ್ಟಿದ್ದೇವೆ ಲೋಕಸಭೆಗೆ ನೀವೆಲ್ಲ ನಮಗೊಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದೀರಿ ಇಡೀ ಕಲ್ಯಾಣ ಕರ್ನಾಟಕದ ಎಲ್ಲ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಲೋಕಸಭೆಗೆ ಕಳಿಸಿ ಇಡೀ ಭಾರತದ ಕಾಂಗ್ರೆಸ್ ಪಕ್ಷಕ್ಕೆ ಇಂಡಿಯಾ ಬ್ಲಾಕ್ಗೆ ಮತ್ತು ನಮಗೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟು ನಮ್ಮ ಸಾಗರ್ ಖಂಡ್ರೆನ ಲೋಕಸಭೆ ಕಳಿಸೋದಕ್ಕೆ ನಿಮ್ಮೆಲ್ಲರೂ ಕೂಡ 1 ಕೋಟಿ ನಮಸ್ಕಾರಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ ಆಯ್ತಿರೋ ಮಾತಾಡ್ಬೇಕೋ ಬೇಡೋ ಇವತ್ತು ಈಶ್ವರ್ ಖಂಡ್ರೆ ಅವರು ಹೇಳ್ದಂಗೆ ಇದೊಂದು ಐತಿಹಾಸಿಕವಾದಂಥ ದಿನ ಸುಮಾರು 2025 ಕೋಟಿ ರೂಪಾಯಿ ಕಾರ್ಯಕ್ರಮಕ್ಕೆ ಶಂಕುಸ್ಥಾಪನೆ ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ನೀವು 4 ಜನನ್ನ ಸೋಲಿಸಿದಿರಿ 2 ಗೆಲ್ಸಿದ್ದೀರಿ